ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಧರ್ಮಸ್ಥಳ ಈ ಹೆಸರಲ್ಲೇ ಅದೊಂದು ಶಕ್ತಿಯಂತೂ ಇದ್ದೇ ಇದೆ. ಇಲ್ಲಿ ನಡೆದಿರುವ ಅಪರಾಧ ಕೃತ್ಯಗಳು, ಬೀಭತ್ಸ್ಯ ಪ್ರಕರಣಗಳು ಎಲ್ಲವನ್ನೂ ಬದಿಗೊತ್ತಿದ್ರೆ ಆ ಹೆಸರು ಕೇವಲ ಹೆಸರಲ್ಲ, ಅದೊಂದು ನಂಬಿಕೆಯ ಪ್ರತೀಕ. ಜಾತಿ ಧರ್ಮಗಳಿಗೂ ಮೀರಿದ ಪರಮೋನ್ನತ ಸ್ಥಳವದು. ಕುಡುಮ ಎಂದು ಕರೆಯಲ್ಪಡುತ್ತಿದ್ದ ನ್ಯಾಯವೆತ್ತ ಊರು. ಸುಮಾರು 800 ವರ್ಷಗಳಿಗೂ ಪುರಾತನ ಐತಿಹ್ಯವನ್ನು ಹೊಂದಿದೆ. ಮಾತ್ರವಲ್ಲ, ಇಂದಿಗೂ ಇಲ್ಲಿನ ಮೂಲ ನಿವಾಸಿಗಳು ಯಾರು ಅನ್ನೋದರ ಕುರಿತು ನಾನಾ ಅಭಿಪ್ರಾಯಗಳು ಹರಿದಾಡ್ತಿವೆ. ರಾಜಾದಿರಾಜರ ಕಾಲದಿಂದಿಡಿದು ಈ ಸ್ಥಳ ಪುಣ್ಯ ಕ್ಷೇತ್ರವೆಂದೇ ಖ್ಯಾತವಾಗಿರುವುದನ್ನು ಗಮನಿಸಿದಾಗ ಮತ್ತೊಂದು ಅಂಶ, ಈ ಧರ್ಮಸ್ಥಳದ ಮೂಲದವರು ಅಂದರೆ ಮಂಗಳೂರಿನ ಕದಳಿವನ ಅಂದರೆ ಈಗಿನ ಕದ್ರಿ ಎಂಬಲ್ಲಿ ನೆಲೆಸಿ ಇಲ್ಲಿ ಮಂಜುನಾಥೇಶ್ವರನನ್ನ ಪ್ರತಿಷ್ಠಾಪಿಸಿದ್ರು ಎಂಬ ಪ್ರತೀತಿ ಇದೆ. ಧರ್ಮಸ್ಥಳವು ಮೊದಲಿನಿಂದಲೂ ಜೈನ ಧರ್ಮ ಮತ್ತು ಶೈವ ಪರಂಪರೆಗಳ ಕೂಡು ಪ್ರತೀಕವಾಗಿರುವಂಥದ್ದು. ಇಲ್ಲಿ ಸರ್ವಧರ್ಮ ಸಹಿಷ್ಣುತೆಗೆ ಹೆಚ್ಚಿನ ಮಹತ್ವವಿದೆ. ಪ್ರಾಚೀನ ಕಾಲದಲ್ಲಿ ಧರ್ಮಸ್ಥಳದ ಮೂಲದವರಲ್ಲಿ ಕೆಲವರು ಧಾರ್ಮಿಕ ಹಾಗೂ ಧರ್ಮದ ಪ್ರಚಾರದ ಉದ್ದೇಶದಿಂದ ತಾವಿದ್ದಂತಹ ಹಳ್ಳಿ ಪ್ರದೇಶಗಳಿಂದ ಹೊರಟು ಬೇರೆ ಬೇರೆ ಪುಣ್ಯಕ್ಷೇತ್ರಗಳಿಗೆ ತೆರಳುತ್ತಿದ್ದರು ಎಂಬ ಉಲ್ಲೇಖ ಸಿಗುತ್ತೆ. ಅಷ್ಟಕ್ಕೂ ಧರ್ಮಸ್ಥಳದ ಐತಿಹ್ಯವನ್ನೊಮ್ಮೆ ಕೆದಕಿದಾಗ ನಮಗೆ ಕಾಣಸಿಗುವ ಕುರುಹುಗಳು ಏನು ಹೇಳ್ತಾವೆ? ಅಲ್ಲದೆ ಧರ್ಮಸ್ಥಳದಲ್ಲಿ ಈ ಹಿಂದೆ ಅಂದರೆ ಸುಮಾರು 1000 ವರ್ಷಗಳಿಗೂ ಮುನ್ನ ಏನೆಲ್ಲ ಬದಲಾವಣೆಯಾಗಿತ್ತು, ಹೇಗೆಲ್ಲ ಮಾರ್ಪಾಟುಗೊಂಡಿದ್ವು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಧರ್ಮಸ್ಥಳ ಮತ್ತು ಕದ್ರಿಯ ನಡುವೆ ಪೌರಾಣಿಕ ಹಾಗೂ ಧಾರ್ಮಿಕ ಸಂಬಂಧವಿದೆ. ಶೈವ ಮತ್ತು ಬೌದ್ಧ ಸಂಸ್ಕೃತಿಯ ಸಂಯೋಜನೆ ದಕ್ಷಿಣ ಕನ್ನಡದ ಈ ಭಾಗದಲ್ಲಿ ನೆಲೆಯೂರಿರುವಂಥದ್ದು. ಶಕ್ತಿ ದೇವತೆಗಳು ಪೂಜಿಸಲ್ಪಡುತ್ತಿರುವ ಈ ದೇವಾಲಯಗಳು ಸಂಸ್ಕೃತಿ, ಶ್ರದ್ಧೆ, ಪರಂಪರೆಗಳ ಸಂಕೇತಗಳಾಗಿ ಉಳಿದಿವೆ. ಇದರಿಂದ ಧರ್ಮಸ್ಥಳದ ಮೂಲ ನಿವಾಸಿಗಳ ಪಾತ್ರ ಕೇವಲ ಸ್ಥಳೀಯ ಧಾರ್ಮಿಕ ಚಟುವಟಿಕೆಗಳಿಗೆ ಮಾತ್ರವಲ್ಲ, ದಕ್ಷಿಣ ಭಾರತದ ಸಂಸ್ಕೃತಿ ರೂಪುಗೊಳ್ಳುವಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸಿದೆ. ಇಲ್ಲಿನ ಪೂಜಾ ವಿಧಿ ವಿಧಾನಗಳು ಮಾಧವ ಶೈವ ಬ್ರಾಹ್ಮಣರು ಅಂದರೆ ಶಿವಳ್ಳಿ ಬ್ರಾಹ್ಮಣರಿಂದ ನಡೆಯುತ್ತವೆ. ಇದರಿಂದ ಹಿಂದೂ ಮತ್ತು ಜೈನ ಸಂಸ್ಕೃತಿಯ ಮಿಶ್ರಣವಿದೆ. ಈ ವ್ಯವಸ್ಥೆಯು ಎರಡೂ ಭಿನ್ನ ಧಾರ್ಮಿಕ ಪರಂಪರೆಗಳ ನಡುವೆ ಸಹಬಾಳ್ವೆ, ಶ್ರದ್ಧೆ ಮತ್ತು ಸಹಿಷ್ಣುತೆಯ ಜೀವಂತ ಉದಾಹರಣೆ ಇದ್ದಂತೆ. ಶಿವಳ್ಳಿ ಬ್ರಾಹ್ಮಣರು ಅಂದರೆ ಮಾಧ್ವ ಶೈವ ಬ್ರಾಹ್ಮಣರು. ದೇವಾಲಯದಲ್ಲಿ ನಿತ್ಯ ಪೂಜೆ, ಹೋಮ ಹವನ, ವೈದಿಕ ಆಚರಣೆಗಳನ್ನು ನಿರ್ವಹಿಸ್ತಾರೆ. ಇದನ್ನ ಜೈನ ಧರ್ಮದ ಗೌಡ ಸಾರಸ್ವತ ಬಂಟ ಸಮುದಾಯದ ಹೆಗ್ಗಡೆ ಕುಟುಂಬದವರು ಪಾಲಿಸ್ತಾ ಬಂದಿದ್ದಾರೆ. ಅವರು ದೇವಾಲಯದ ಆಡಳಿತ ಹಾಗೂ ಧರ್ಮದ ಸೇವೆಯನ್ನು ಮಾಡ್ತಾರೆ, ಆದರೆ ಪೂಜಾ ಕೈಂಕರ್ಯವನ್ನಲ್ಲ. ಈಗಲೂ ಧರ್ಮಸ್ಥಳದಲ್ಲಿ ದೇವಳಕ್ಕೆ ಸಂಬಂಧಿಸಿದ 4 ಹೆಗಡೆಗಳಿದ್ದಾರೆ. ಅದರಲ್ಲಿ ಒಂದನೇದು ಮುಖ್ಯ ಜೈನ ಹೆಗಡೆ. ಇವರು ಧರ್ಮಸ್ಥಳದ ಶ್ರೇಣಿಯ ಪ್ರಮುಖ ನಿರ್ಧಾರಗಳನ್ನು ಮಾಡ್ತಾರೆ. ಧರ್ಮಸ್ಥಳದ ಪರಂಪರೆಯುಳ್ಳ ಧರ್ಮಾಧಿಕಾರಿಗಳು ಮುಖ್ಯ ನಿರ್ಧಾರಗಳು, ಧರ್ಮೋಪದೇಶ, ಧಾರ್ಮಿಕ ಉತ್ಸವಗಳು ಮತ್ತು ಸಾಮಾಜಿಕ ಯೋಜನೆಗಳನ್ನು ರೂಪಿಸುವ ಪ್ರಮುಖರು. ದೇವಸ್ಥಾನದ ಸಮಗ್ರ ಮಾರ್ಗದರ್ಶನ ಮತ್ತು ಆಡಳಿತವನ್ನು ಇವರೇ ನೋಡಿಕೊಳ್ತಾರೆ. ಇನ್ನು ಎರಡನೇದು ಸ್ಥಾನಿಕ ಹೆಗಡೆ. ಸ್ಥಾನಿಕರು ಎಂದರೆ ತುಳು ಶಿವ ಬ್ರಾಹ್ಮಣರು ಮತ್ತು ಈ ಪ್ರದೇಶದ ಮೂಲ ನಿವಾಸಿಗಳು. ಇಲ್ಲಿಯ ಸ್ಥಾನಿಕ ಹೆಗಡೆಯವರು ಜೈನ ಹೆಗಡೆಯರಂತೆ ರುಮಾಲು ಕಟ್ಟಬೇಕು. ಇದು ಅವರ ಗೌರವಾರ್ಥ ಚಿಹ್ನೆ. ಇವರಿಗೆ ದೇಳಂಪಾಡಿ ಎಂಬ ಬಿರುದಿದೆ. ಇವರಲ್ಲಿ ಪ್ರಮುಖರು ಸ್ಥಳೀಯ ಹೆಗಡೆಯಾಗಿದ್ದು ಅವರಿಗೆ ದೇಳಂಪಾಡಿ ಎಂಬ ಗೌರವಾತ್ಮಕ ಪದವಿ ಇದೆ. ಇವರು ಸ್ಥಳೀಯರಿಗೆ ಸಂಪರ್ಕ ಸೇತುವೆಯಾಗಿದ್ದು ದೇಳಂಪಾಡಿ ಎಂಬ ಗೌರವ ಪದವಿಯನ್ನು ಹೊಂದಿರ್ತಾರೆ. ಸ್ಥಳೀಯರು ಹಾಗೂ ಗ್ರಾಮೀಣ ಜನರೊಂದಿಗೆ ನೇರ ಸಂಪರ್ಕವನ್ನು ಹೊಂದಿರ್ತಾರೆ. ಜನರ ದೈನಂದಿನ ಸಮಸ್ಯೆಗಳಿಗೆ ನ್ಯಾಯ ಒದಗಿಸುವ ಸಮರಸ ಸಭೆಗಳ ನೇತೃತ್ವವನ್ನು ವಹಿಸುತ್ತಾರೆ. ಇವರೇ ಸ್ಥಳೀಯ ನಾಯಕತ್ವ ವಹಿಸುತ್ತಾರೆ. ಇನ್ನು ಮೂರನೇದು ಶಿವಳ್ಳಿ ಬ್ರಾಹ್ಮಣ ಅರ್ಚಕರು. ಧರ್ಮಸ್ಥಳದಲ್ಲಿ ದೇವರ ಪೂಜೆ, ಹೋಮ ಹವನ, ದಿನಚರಿ, ಸಂಧ್ಯಾ ವಂದನೆ, ಉತ್ಸವಗಳ ಪೂಜೆ ಮೊದಲಾದ ಆಗಮಿಕ ವಿಧಿವಿಧಾನಗಳನ್ನು ನಿರ್ವಹಿಸುವ ಅರ್ಚಕರು ಶಿವಳ್ಳಿ ಬ್ರಾಹ್ಮಣ ಅರ್ಚಕರು. ಇವರು ಮಾಧ್ವ ಸಂಪ್ರದಾಯದ ವೈಷ್ಣವ ಬ್ರಾಹ್ಮಣರು. ಶ್ರೀ ಮಧ್ವಾಚಾರ್ಯರ ತತ್ವವನ್ನು ಅನುಸರಿಸ್ತಾರೆ. ಇವರ ಪೂಜಾ ಪದ್ಧತಿ ವೇದಾಗಮ ಮತ್ತು ತಂತ್ರಶಾಸ್ತ್ರದ ಆಧಾರಿತವಾಗಿರುತ್ತೆ. ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ದಿನನಿತ್ಯದ ನೈಮಿತ್ಯಕ್ಕೆ ಪೂಜೆಗಳು ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಇವರೇ ನಡೆಸ್ತಾರೆ. ಈ ಮೂಲಕ ಧರ್ಮಸ್ಥಳದಲ್ಲಿ ಜೈನ ಆಡಳಿತ ಮತ್ತು ಹಿಂದೂ ಪೂಜಾ ಪದ್ಧತಿಯ ಒಂದು ಅಪೂರ್ವ ಸಂಯೋಜನೆಯು ನೆಲೆಸಿರುತ್ತೆ. ಇವರು ಆಧ್ಯಾತ್ಮಿಕ ಶುದ್ಧತೆ, ಶಿಸ್ತಿನ ಜೀವನ ಶೈಲಿ ಮತ್ತು ತಪಸ್ಸುಮಯ ಸೇವೆಗೆ ಪ್ರಸಿದ್ಧರಾಗಿದ್ದಾರೆ. ಇನ್ನು 4ನೇದು ಬಂಟ ಸಮುದಾಯದ ಪ್ರತಿನಿಧಿಗಳು. ಬಂಟ ಸಮುದಾಯದ ಪ್ರತಿನಿಧಿಗಳು ಧರ್ಮಸ್ಥಳದ ದೈನಂದಿನ ನಿರ್ವಹಣೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾರೆ. ಬಂಟರು ಶಕ್ತಿಶಾಲಿ ತುಳುವ ಬಂಟ ಸಮುದಾಯದವರು. ಇತಿಹಾಸದಲ್ಲಿ ಪ್ರಾಮುಖ್ಯತೆ ಪಡೆದ ಯೋಧರು ಮತ್ತು ಆಡಳಿತಗಾರ ವರ್ಗದವರು.
ಧರ್ಮಸ್ಥಳದ ಅಡುಗೆ, ಭಕ್ತರ ಅನ್ನದಾನ, ಭದ್ರತೆ, ಉತ್ಸವಗಳಲ್ಲಿ ವ್ಯವಸ್ಥಾಪನೆ ಮುಂತಾದ ಕೆಲಸಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ದೇವಾಲಯದ ಶುದ್ಧತೆ, ಶಿಸ್ತಿನ ನಿರ್ವಹಣೆ ಹಾಗೂ ಧಾರ್ಮಿಕ ಆಚರಣೆಗಳ ಸಹಕಾರದಲ್ಲಿ ಇವರ ಪಾಲು ಬಹುಮುಖ್ಯವಾಗಿರುವಂಥದ್ದು. ಇವರು ಆಡಳಿತಾತ್ಮಕ ಹಾಗೂ ಧಾರ್ಮಿಕ ಸೇವಾ ಕಾರ್ಯಗಳಲ್ಲಿ ಹೆಗ್ಗಡೆ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಾರೆ. ಇನ್ನು ಧರ್ಮಸ್ಥಳದ ಮತ್ತೊಂದು ರಹಸ್ಯವೆಂದರೆ ಮೂಲ ನಟ್ಟೋಜ ಮನೆತನದ ಬಗ್ಗೆ. ಅದೇನೆಂದರೆ ಧರ್ಮಸ್ಥಳದ ಪ್ರಾಚೀನ ಆಡಳಿತಗಾರರು ಪುತ್ತೂರಿನ ನಾಟೋಜ ಮನೆತನದವರು ಎಂದು ಹೇಳಲಾಗುತ್ತೆ. ಇತಿಹಾಸವನ್ನು ಕೆದಕಿದ್ರೆ ಧರ್ಮಸ್ಥಳವು ಒಂದು ಕಾಲದಲ್ಲಿ ಸ್ಥಾನಿಕರದ್ದೇ ಆಗಿತ್ತೆಂಬುದು, ಇಲ್ಲಿನ ಮೂಲ ನಿವಾಸಿಗಳು ಪುತ್ತೂರು ನಟ್ಟೋಜ ಮನೆತನದವರಾಗಿರಬೇಕೆಂದು ಇತಿಹಾಸದಲ್ಲಿ ದಾಖಲೆಗಳಿದೆ. ಪುತ್ತೂರಿನ ನಾಟೋಜ ಮನೆತನ ಮತ್ತು ಧರ್ಮಸ್ಥಳದ ಆಡಳಿತದ ನಡುವೆ ಭಿನ್ನಾಭಿಪ್ರಾಯಗಳಿಂದಾಗಿ ದೇವರ ಮೇಲಿನ ಆಣೆ ಮಾಡಿದ್ದುದರಿಂದಾಗಿ ಈಗಲೂ ನಾಟೋಜ ಮನೆತನದವರು ಧರ್ಮಸ್ಥಳಕ್ಕೆ ಹೋಗೋದಿಲ್ಲ ಎಂಬ ಪ್ರತೀತಿ ಇದೆ. ಅಲ್ಲದೆ ಇತಿಹಾಸ ಪುಟಗಳನ್ನು ಕೆದಕಿದಾಗ ಟಿಪ್ಪು ಸುಲ್ತಾನ ಮೈಸೂರಿನ ರಾಜನಾಗಿದ್ದಾಗ ಧರ್ಮಸ್ಥಳವು ಅವನ ಆಳ್ವಿಕೆಗೆ ಒಳಪಟ್ಟಿತ್ತು. ಧರ್ಮಸ್ಥಳದಲ್ಲಿನ ದೇವಾಲಯಗಳು ಜೈನ ಸಮುದಾಯದ ಹೆಗ್ಗಡೆಗಿಂತಲೂ ಹಿಂದೂ ಆಚರಣೆಗಳಿಂದ ಕೂಡಿದ ಮಿಶ್ರ ಸಂಸ್ಕೃತಿ ಹೊಂದಿದ್ದವು. ಟಿಪ್ಪು ಸುಲ್ತಾನನು ಹಿಂದೂ ಮತ್ತು ಜೈನ ಕ್ಷೇತ್ರಗಳಿಗೆ ನೇರವಾಗಿ ಸಹಾಯ ಮಾಡಿದ ಬಗ್ಗೆ ಸಾಕಷ್ಟು ದಾಖಲೆಗಳು ಇಲ್ಲದಿದ್ರೂ ಕೂಡ ಕೆಲವೊಂದು ಸ್ಥಳೀಯ ಕಥೆಗಳ ಪ್ರಕಾರ ಟಿಪ್ಪು ಸುಲ್ತಾನ ಕೆಲವು ಕ್ಷೇತ್ರಗಳಿಗೆ ತೆರಿಗೆಯಿಂದ ವಿನಾಯಿತಿ ಕೊಟ್ಟಿದ್ದ ಎನ್ನಲಾಗುತ್ತೆ. ಅಂತಹ ಕ್ಷೇತ್ರಗಳಲ್ಲಿ ಧರ್ಮಸ್ಥಳವು ಕೂಡ ಒಂದು. ಧರ್ಮಸ್ಥಳದಲ್ಲಿ ಆಡಳಿತ ನಿರ್ವಹಿಸುತ್ತಿದ್ದ ಕುಮಾರ ಹೆಗಡೆ ಎಂಬುವರು ರಾಜಕೀಯವಾಗಿ ತಂತ್ರಮಯವಾಗಿ ನಡೆಯುತ್ತಿದ್ದರೆಂದು ತಿಳಿಯುತ್ತೆ. ಟಿಪ್ಪುವಿನ ಪರಾಜಯದ ನಂತರ ಇವರು ಬ್ರಿಟಿಷರಿಗೆ ಸಹಾಯವನ್ನ ಮಾಡಿದ್ರು ಎಂದು ಇತಿಹಾಸದಲ್ಲಿ ಉಲ್ಲೇಖ ಇಲ್ಲದಿದ್ರೂ ಕೂಡ ಸ್ಥಳೀಯವಾಗಿ ಕೇಳಿಬರುವ ಮಾತು. ಟಿಪ್ಪುವಿನ ಪರಾಜಯದ ನಂತರ ಬ್ರಿಟಿಷರು ಮೈಸೂರು ರಾಜ್ಯದ ಮೇಲೆ ಪ್ರಭುತ್ವವನ್ನು ಹೊಂದುತ್ತಾರೆ. ಆ ಸಮಯದಲ್ಲಿ ಧರ್ಮಸ್ಥಳದ ಕುಮಾರ ಹೆಗಡೆ ಅವರು ಬ್ರಿಟಿಷರನ್ನ ಬೆಂಬಲಿಸಿದ್ರು ಎನ್ನುವ ದಾಖಲೆಗಳಿಲ್ಲದಿದ್ದರೂ ಜಾನಪದದ ಕಥೆಗಳ ಪ್ರಕಾರ ಅವರು ಸ್ಥಳೀಯ ಶಾಂತಿ ಮತ್ತು ಆಡಳಿತದ ಪರಿಪಾಲನೆಗಾಗಿ ಬ್ರಿಟಿಷರೊಂದಿಗೆ ಸಹಕಾರವನ್ನು ನೀಡ್ತಾರೆ. ಇದರ ಫಲವಾಗಿ ಬ್ರಿಟಿಷರು ಈ ಕ್ಷೇತ್ರವನ್ನು ಅವರಿಗೆ ನಿರ್ವಹಣೆಗೆ ಒಪ್ಪಿಸಿದ್ರು ಎಂಬ ನಂಬಿಕೆ ಇದೆ. ಹಾಗಾಗಿ ಹೆಗ್ಗಡೆ ಮನೆತನದವರು ತಾವೇ ಸ್ಥಳೀಯ ಆಡಳಿತ, ಧರ್ಮದ ಆಚರಣೆ, ದೇವಾಲಯದ ನಿರ್ವಹಣೆಯಲ್ಲಿ ಮುಂದುವರಿತಾರೆ. ಅಲ್ಲದೆ ಆ ಹೊತ್ತಿಗೆ ಇಲ್ಲಿನ ದೇವಾಲಯದ ಪೂಜೆ ಪುನಸ್ಕಾರಕ್ಕೆ ಉತ್ತರ ಭಾರತದಿಂದ ಬಂದಿದ್ದಂತಹ ಅಹಿಚತ್ರ ಬ್ರಾಹ್ಮಣರು ಕಾರ್ಯನಿರ್ವಹಿಸುತ್ತಿದ್ದರು. ಆದರೆ ಇದರಿಂದ ಸ್ಥಾನಿಕ ತುಳು ಬ್ರಾಹ್ಮಣರ ನಡುವೆ ಒಳಗೊಳಗೆ ಸಂಘರ್ಷಗಳು ನಡೆಯುತ್ತಲೇ ಇದ್ವು. ತದನಂತರದಲ್ಲಿ ಶಿವಳ್ಳಿ ಬ್ರಾಹ್ಮಣರು ಪೂಜಾ ವಿಧಿಗಳನ್ನು ನಡೆಸಲು ಅವಕಾಶವನ್ನು ಪಡೆದರು. ಇವರು ಮಾಧ್ವ ಸಂಪ್ರದಾಯ ಅನುಯಾಯಿಗಳು, ಮಂಜುನಾಥೇಶ್ವರನ ಸಾಂಪ್ರದಾಯಿಕ ಪೂಜೆ ನಡೆಸುವ ಹಕ್ಕುದಾರಕರು, ವೇದ ಮತ್ತು ಶಾಸ್ತ್ರ ಪಾರಂಗತರಾಗಿದ್ದವರು. ಆದರೆ ಹಬ್ಬ ಹರಿದಿನಗಳಲ್ಲಿ, ಪ್ರಮುಖ ಧಾರ್ಮಿಕ ಹಬ್ಬಗಳಲ್ಲಿ ಸ್ಥಾನಿಕರಿಗೆ ಅಂದರೆ ತುಳು ಬ್ರಾಹ್ಮಣರು ಎತ್ತಿನ ಸೇವೆ ಮತ್ತು ದೈವ ಸೇವೆ ಸೇರಿದ ಕೆಲವೊಂದು ಕಾರ್ಯಗಳು ಮಾತ್ರ ಅವರಿಗೆ ಉಳಿಯಿತು ಎಂಬ ಕಥೆಯೂ ಇದೆ. ಇಂದಿಗೂ ಆ ಪದ್ಧತಿ ನಡೆದುಕೊಂಡೇ ಬರ್ತಿದೆ. ಅದರಲ್ಲಿ ಅಡ್ಡ, ನೀಟ, ಪಂಜ ಎಂಬ ಪದಗಳು ಇಲ್ಲಿ ತಾರತಮ್ಯವನ್ನು ತೋರಿಸುತ್ತೆ. ಇದು ಸ್ಥಳೀಯ ಬ್ರಾಹ್ಮಣರ ಅಂತರ ಸಂಘರ್ಷದಿಂದ ಉಂಟಾದ ಪದ್ಧತಿ ಎಂಬ ಅಭಿಪ್ರಾಯವೂ ಇದೆ. ಇವರನ್ನ ಅಪಾಂಜತ್ತೀಯರು ಅಂದರೆ ಅಹಿಚತ್ರ ಬ್ರಾಹ್ಮಣರಿಗಿಂತ ಕಡಿಮೆ ಗೌರವ ಹೊಂದಿರುವವರು ಎಂಬ ಮಾತು ಇದೆ. ಅಲ್ಲದೆ ಸ್ಥಾನಿಕರು ಶಿವನ ನಿರ್ಮಾಲ್ಯ ಅಂದರೆ ಉಳಿದ ಪ್ರಸಾದವನ್ನು ಬಳಸೋದ್ರಿಂದ ಈ ಹೆಸರು ಬಂದಿದೆ ಎಂಬ ನಂಬಿಕೆ ಇದೆ. ಆದರೆ ದೈವ ಸೇವೆ ಮಾಡುವವರೆಲ್ಲರೂ ದೇವರ ಸೇವಕರೇ ಎಂಬ ಸಾರ್ಥಕ ಸಂದೇಶವನ್ನು ಈ ಕಥೆ ತೆರೆದಿಡುತ್ತೆ. ಶಿವ ನಿರ್ಮಾಲ್ಯಗೆ ಸಂಬಂಧಿಸಿದ ಒಂದು ಕಥೆ ಧರ್ಮಸ್ಥಳದಲ್ಲಿ ಪ್ರಚಲಿತದಲ್ಲಿದೆ. ಅದೇನೆಂದರೆ, ಸ್ಥಳವಂದಿಕರು ಶಿವ ನಿರ್ಮಾಲ್ಯವನ್ನ ತಮ್ಮ ಭಾಗ್ಯಶಾಲಿ ಸಮರ್ಪಣೆ ಎಂದು ಭಾವಿಸುತ್ತಿದ್ದರು. ಶ್ರದ್ಧೆಯಿಂದ ಶಿವ ನಿರ್ಮಾಲ್ಯವನ್ನ ಸೇವಿಸುವುದು ಅಥವಾ ಹೊತ್ತುಕೊಳ್ಳುವುದು ಎಂಬುದು ಅವರ ನಂಬಿಕೆಯ ಭಾಗವಾಗಿತ್ತು. ಆದರೂ ಈ ಪದ್ಧತಿ ಬೇರೆ ಕಡೆಗಳಲ್ಲಿ ನಿಷೇಧವಾಗಿತ್ತು. ಉದಾಹರಣೆಗೆ ಅಹಿಚತ್ರ ಬ್ರಾಹ್ಮಣರು ಈ ಆಚರಣೆಯನ್ನ ನಿಷೇಧ ಎಂದು ಪರಿಗಣಿಸಿದರು. ಇದರಿಂದಾಗಿ ಸ್ಥಳವಂದಿಕರು ಮತ್ತು ಬೇರೆ ಬ್ರಾಹ್ಮಣ ಗುಂಪುಗಳ ನಡುವೆ ಒಂದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಭೇದ ಉಂಟಾಯಿತು ಎಂಬುದು ಸ್ಥಳೀಯ ಕಥೆ. ಅದೇನೇ ಇರಲಿ, ಆಡಳಿತ ಬದಲಾಗಬಹುದು, ಆದರೆ ನ್ಯಾಯದ ಹಕ್ಕು ಶಾಶ್ವತ. ಅಧಿಕಾರಿಗಳು ಬದಲಾಗಬಹುದು, ಆದರೆ ಸತ್ಯದ ಮೌಲ್ಯ ಯಾವಾಗಲೂ ಉಳಿಯುತ್ತೆ. ಕಾಲ ಬದಲಾಗಬಹುದು, ಆದರೆ ಧರ್ಮದ ಶುದ್ಧ ತತ್ವಗಳು ಯಾವಾಗಲೂ ಅಚಲ. ಪ್ರಪಂಚದಲ್ಲಿ ಎಲ್ಲವೂ ಬದಲಾಗುತ್ತೆ, ಆದರೆ ಧರ್ಮ ಒಂದೇ ಶಾಶ್ವತ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಅವರಿಗೆ ಧರ್ಮವೇ ರಕ್ಷಣೆ ಮಾಡುತ್ತದೆ. ಶರಣಾಗತಿಯೇ ನಮ್ಮ ಧರ್ಮ. ಶ್ರೀ ಮಂಜುನಾಥ ಸ್ವಾಮಿ ಸರ್ವರಿಗೂ ಒಳ್ಳೆಯದನ್ನೇ ಮಾಡಲಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.